ಕೊಲೆ ಆರೋಪಿ ದರ್ಶನ್ಗೆ 40 ಲಕ್ಷ ಕೊಟ್ಟಿದ್ದ ಮೋಹನ್ ರಾಜ್ಗೆ ಶುರುವಾಗುತ್ತಾ ಸಂಕಷ್ಟ. ಕೊಲೆ ನಂತರ 70 ಲಕ್ಷ ವಹಿವಾಟು. ದರ್ಶನ್ಗೆ ಬೀಳುತ್ತಾ ಐಟಿ ಉರುಳು. ವಿನಯ್ ಮೊಬೈಲ್ನಲ್ಲಿ ಇದೆಯಾ ಮಹತ್ವದ ಸಾಕ್ಷ್ಯ? ಈ ಎಲ್ಲಾ ಸುದ್ದಿಗಳನ್ನ ನೋಡೋಣ ಕೊಲೆ ಡೀಲಿಂಗ್ ನ್ಯೂಸ್ ಟಾಪ್ 9ನಲ್ಲಿ. ದರ್ಶನ್ ಮನೆಯಲ್ಲಿ 37,40,000 ನಗದು ಹಣ ವಶಕ್ಕೆ ಪಡೆಯಲಾಗಿತ್ತು. ಇನ್ನು ಕೊಲೆ ಕೇಸ್ನಲ್ಲಿ ಇನ್ನೂ 30 ಲಕ್ಷ ರೂಪಾಯಿ ಹಣವನ್ನ ಆರೋಪಿಗಳಿಗೆ ಹಂಚಲಾಗಿತ್ತು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಆರೋಪಿ ಪವನ್ ನಿವಾಸದಲ್ಲಿ 5 ಲಕ್ಷ ರೂಪಾಯಿ ಪತ್ತೆಯಾಗಿತ್ತು. ಕೇಶವ ಮೂರ್ತಿಗೆ ನೀಡಿದ್ದ 5 ಲಕ್ಷ ರೂಪಾಯಿ ಹಣ ಇನ್ನೂ ಪತ್ತೆ ಆಗಿಲ್ಲ. ನಿಖಿಲ್ ನಾಯ್ಕ್ಗೆ 5 ಲಕ್ಷ ರೂಪಾಯಿ ಹಣ, ಕಾರ್ತಿಕ್ ಅಲಿಯಾಸ್ ಕಪ್ಪೆಗೆ 5 ಲಕ್ಷ ಹಣ ನೀಡಿರೋದು ಬಯಲಾಗಿದೆ. ಆರೋಪಿ ಪ್ರದೋಷ್ ನಿವಾಸದಲ್ಲಿ 5 ಲಕ್ಷ ರೂಪಾಯಿ ಹಣ ವಶಪಡಿಸಿಕೊಳ್ಳಲಾಗಿದೆ. ಇನ್ನು 70,40,000 ರೂಪಾಯಿ ಹಣ ವಹಿವಾಟು ನಡೆಸಲಾಗಿದ್ದು, ಇದುವರೆಗೆ 5,60,000 ಹಣ ಪತ್ತೆಯಾಗಿಲ್ಲ. ಆರೋಪಿ ರಾಘವೇಂದ್ರ ನಿವಾಸದಲ್ಲಿ 4,40,000 ನಗದು ಜಪ್ತಿ ಮಾಡಲಾಗಿದೆ. 5,60,000 ರೂಪಾಯಿ ಹಣ ಖರ್ಚು ಮಾಡಿರೋದಾಗಿ ತನಿಖೆ ವೇಳೆ ತಿಳಿದು ಬಂದಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ 28 ಸ್ಥಳಗಳಲ್ಲಿ ಮಹಜರು ನಡೆಸಲಾಗಿದ್ದು, 139 ಸಾಕ್ಷಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈ ಪ್ರಕರಣದಲ್ಲಿ 17 ಜನ ಮಾತ್ರ ಇಲ್ಲ, ಕೆಲವೊಂದು ಕಾಣದ ಕೈಗಳು ಕೆಲಸ ಮಾಡಿರೋದು ತನಿಖೆ ವೇಳೆ ಬಯಲಾಗಿದೆ. ಆ ದಿನ ಆರೋಪಿ ಪ್ರದೋಷ್ ಜೊತೆ ಶೆಡ್ಗೆ ಮತ್ತೊಬ್ಬ ವ್ಯಕ್ತಿ ಬಂದಿದ್ದ. ಆ ವ್ಯಕ್ತಿ ಯಾರು ಅನ್ನೋದು ಪ್ರದೋಷ್ಗೆ ಮಾತ್ರ ತಿಳಿದಿದೆ. ಹತ್ಯೆ ಕೇಸ್ನಲ್ಲಿ ಆ ವ್ಯಕ್ತಿಯ ಪಾತ್ರವೇನು ತಿಳಿಯಬೇಕಿದೆ. ರೇಣುಕಸ್ವಾಮಿ ಕೊಲೆ ನಡೆದ ದಿನ ಆರೋಪಿ ಧನರಾಜ್ ಸಹ ಬೇರೆ ವ್ಯಕ್ತಿ ಜೊತೆ ಶೆಡ್ಗೆ ಬಂದಿದ್ದ. ಧನರಾಜ್ ಜೊತೆಗೆ ಬಂದಿದ್ದ ಆ ವ್ಯಕ್ತಿ ಯಾರು ಅಂತಾನು ತನಿಖೆಯಲ್ಲಿ ಹೊರಬರಬೇಕಿದೆ. ಮತ್ತೊಂದೆಡೆ ಆರೋಪಿ ವಿನಯ್ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ಮಹತ್ವದ ಸಾಕ್ಷ್ಯ ಅಂದ್ರೆ ವಿಡಿಯೋನಾ ಅಥವಾ ಫೋಟೋನಾ? ಆ ಸಾಕ್ಷ್ಯವನ್ನ ಮೊಬೈಲ್ಗೆ ಕಳುಹಿಸಿದ್ಯಾರು ಮತ್ತು ಯಾಕೆ ಅಂತ ಗೊತ್ತಾಗಬೇಕಿದೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್, ವಿನಯ್ ಸೇರಿದಂತೆ 4 ಆರೋಪಿಗಳನ್ನ 2 ದಿನ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿತ್ತು. ನಿನ್ನೆ ಈ 4ರನ್ನ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ. ದರ್ಶನ್ ಬಳಿ ಜಪ್ತಿ ಮಾಡಲಾಗಿರುವ ಹಣದ ಮೂಲ ಹಾಗೂ ಕೃತ್ಯದ ಬಗ್ಗೆ ಹಲವರನ್ನ ಸಂಪರ್ಕಿಸಿದ್ದ ಕುರಿತು ಸರಣಿ ಪ್ರಶ್ನೆಗಳನ್ನ ಕೇಳಿ ಹೇಳಿಕೆ ದಾಖಲಿಸಿದ್ದಾರೆ. ಸಾಕ್ಷ್ಯ ನಾಶದ ಆರೋಪ ಹೊತ್ತಿರುವ ಪ್ರದೋಷ್, ಕರೆಂಟ್ ಶಾಕ್ ನೀಡಿರುವ ಧನರಾಜ್ನನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಲಾಗಿದೆ. ನಟ ದರ್ಶನ್, ವಿನಯ್, ಪ್ರದೋಷ್, ಧನರಾಜ್ ಈ 4ರ ಪೊಲೀಸ್ ಕಸ್ಟಡಿ ಅವಧಿ ಇಂದು ಅಂತ್ಯವಾಗಲಿದೆ. ಈ 4ರನ್ನ ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ದರ್ಶನ್ ಸೇರಿ 4 ನ್ಯಾಯಾಂಗ ಬಂಧನಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಲಿದ್ದಾರೆ.